ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗ್ರೀನ್ ಚಿಲ್ಲಿ ಚಿಕನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಅಷ್ಟೇ ಟೇಸ್ಟಿ ಕೂಡ. ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು 2 ಇಂಚು ಚಕ್ಕೆ, ಒಂದು 6ರಿಂದ 7 ಲವಂಗ, 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಸೋಂಪು, ಒಂದೇ ಒಂದು ಏಲಕ್ಕಿ, ಹಾಗೆ ನಮ್ಮ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿಕಾಯಿ. ಇದಕ್ಕೆ ಒಣಮೆಣ್ಸಿಕಾಯಿ ಬಳಸೋ ಹಾಗಿಲ್ಲ, ಇದು ಗ್ರೀನ್ ಚಿಲ್ಲಿ ಚಿಕನ್ ಅಲ್ವಾ, ಹೆಸರೇ ಹೇಳೋ ಹಾಗೆ, ಹಾಗಾಗಿ ಹಸಿಮೆಣ್ಸಿಕಾಯಿನೇ ಬಳಸಬೇಕು. ನಾನಿಲ್ಲಿ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು 15 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಇವಾಗ ಒಂದು 3 ಇಂಚಷ್ಟು ಶುಂಠಿ, ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ನೀವಿಲ್ಲಿ ಹುರ್ಗಡ್ಲೆ ಬದಲಿಗೆ ಗೋಡಂಬಿನ ಬಳಸ್ಬೋದು. ಹುರ್ಗಡ್ಲೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಗೋಡಂಬಿನ ಬಳಸ್ಬೋದು. ಗ್ರೇವಿ ತಿಕ್ನೆಸ್ಸಿಗೋಸ್ಕರ ನಾವು ಹುರ್ಗಡ್ಲೆ ಆಗಲಿ ಗೋಡಂಬಿನ ಆಗಲಿ ಬಳಸೋವಂಥದ್ದು. ಇವಾಗ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಚಿಕನ್ಗೆ ಮೇಯ್ನು ಇಂಪಾರ್ಟೆಂಟ್ ಟೇಸ್ಟ್ ಕೊಡೋ ಅಂಥದ್ದಂದರೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು. ಇವೆರಡನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲೇ ಹಾಕ್ಕೋಬೇಕು. ನಾನಿಲ್ಲಿ 1 ಕಟ್ಟಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಒಂದೇ ಒಂದು ಸಣ್ಣದು ಈರುಳ್ಳಿ, ಹಾಗೆ ಅಷ್ಟೇ ಕ್ವಾಂಟಿಟಿ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇವೆರಡು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ಹಾಗೆ ಗ್ರೇವಿ ತಿಕ್ನೆಸ್ಸಿಗೋಸ್ಕರ ನಾವು ಹುರ್ಗಡ್ಲೆ ಇಲ್ಲ ಗೋಡಂಬಿ ಇದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದು ಬಳಸ್ಕೋಬೇಕು. ಇಷ್ಟನ್ನು ಹಾಕಿ ನಮಗೆ ನೀರು ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ರೆಸ್ಟೋರೆಂಟಲ್ಲಿ ಹೇಗೆ ತಿಂತೀವೋ ಅದೇ ಥರನೇ ಇರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1.5 kgಯಷ್ಟು ಚಿಕನ್ನ ತಗೊಂಡಿದ್ದೀನಿ. ನೀವೇನಾದರೂ 2-3 ಜನಕ್ಕೆ ಮಾಡೋದಾದರೆ ಸೇಮ್ ಇಷ್ಟೇ ಮಸಾಲೆನ ಹಾಕ್ಕೊಳ್ಳಿ, ಗ್ರೇವಿನ ಕಮ್ಮಿ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಗ್ರೇವಿ ಕೂಡ ಥಿಕ್ನೆಸ್ ಆಗಿರುತ್ತೆ, ಸಖತ್ ಯಮ್ಮಿ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಹೇಳ್ಕೊಟ್ಟ ರೀತಿ. ಇವಾಗ ಗ್ರೇವಿ ಮಾಡಲಿಕ್ಕೆ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕರಿಬೇವಿನ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಎಳೆ ಕರಿಬೇವಿತ್ತಲ್ವ ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಇವಾಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಆದಮೇಲೆ ಚಿಕನ್ನ ಹಾಕೋದು. ಚಿಕನೆಲ್ಲ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಚಿಕನ್ ಹಾಕಿದ ತಕ್ಷಣವೇ ಹಿಂದೆಯೇ ಉಪ್ಪು ಮತ್ತು ಟೊಮೊಟೊನ ಹಾಕ್ತಿದ್ದೀನಿ. ಚಿಕನ್ ಜೊತೆ ಉಪ್ಪು ಹಾಗೆ ಟೊಮೊಟೊ ಎಲ್ಲದೂ ನೀಟಾಗಿ ನೀರು ಬಿಡುತ್ತೆ, ಟೊಮೊಟೊ ಕೂಡ ನೀರು ಬಿಡುತ್ತೆ, ಚಿಕನ್ನು ನೀರು ಬಿಡುತ್ತೆ, ಹಾಗೆ ಉಪ್ಪು ಕೂಡ ನೀಟಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ ಹಿಂದೆಯೇ ಹಾಕ್ತಿದ್ದೀನಿ. ಯಾಕಂದರೆ ಚಿಕನ್ ನಾವು ಜಾಸ್ತಿ ಫ್ರೈ ಮಾಡಿಸ್ತೀವಲ್ಲ, ಹಾಗೆ ಅದರಲ್ಲೇ ಟೊಮೊಟೊ ಕೂಡ ಫ್ರೈ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋದು. ಇವಾಗ ನಾನೊಂದು 4 ಟೊಮೊಟೊನ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ. ಒಂದು ಸಲ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸಿಂಪಲಾಗಿ ಮಾಡಿಬಿಡ್ಬೋದು. ಯಾವುದೇ ಥರ ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ಳೋದು, ಜಾಸ್ತಿ ಮಸಾಲೆ ಹಾಕ್ಕೊಳ್ಳೋದು, ಈ ಹೊರಗಡೆಯಿಂದ ಪೌಡರ್ಸ್, ಈಗ ಚಿಕನ್ ಪೌಡರ್ಸ್ ಅದು ಇದು ಎಲ್ಲ ತರ್ತೀವಲ್ಲ, ಆ ಥರ ಎಲ್ಲ ಪೌಡರಿಂದ ಹಾಕ್ಕೊಳ್ಳೋದು ಅಂಥದ್ದು ಏನೂ ಇರೋದಿಲ್ಲ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ನಾವು ರುಬ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡಿದ್ದೀವಿ. ಸಿಂಪಲ್ಲಾಗಿರುತ್ತೆ, ಅಷ್ಟೇ ಬೇಗ ಆಗಿಬಿಡುತ್ತೆ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು. ಒಂದು ಸಲ ನೀವು ಈ ಥರ ಮಾಡಿ ನೋಡಿ. ಯಾವಾಗಲೂ ನಾವು ಚಿಕನ್ ಫ್ರೈ ಮಾಡ್ತಾನೆ ಇರ್ತೀವಲ್ವ, ಈ ಹೊರಗಡೆ ಸಿಗೋ ಪೌಡರ್ ಚಿಕನ್ ಫ್ರೈ ಪೌಡರ್ನ ತಂದು ಚಿಕನ್ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಈ ಪೆಪ್ಪರ್ ಡ್ರೈ ಮಾಡ್ಬೋದು. ಈ ಥರ ಎಲ್ಲ ಚಿಕನ್ ವೆರೈಟಿ ಚಿಕನ್ ಟೈಪ್, ಚಿಕನಲ್ಲಿ ಫ್ರೈ ಟೈಪ್ ಇದೆ, ಆ ಥರ ಎಲ್ಲ ಮಾಡಿ ತಿಂದು ಬೋರಾದಾಗ ಈ ಥರ ಒಂದು ಸಲ ಟ್ರೈ ಮಾಡಿ. ಬಟ್ ಇದಕ್ಕೆ ಪರೋಟ ಚಪಾತಿ ಸಖತ್ ಕಾಂಬಿನೇಷನ್ ಕೊಡುತ್ತೆ. ಮತ್ತು ಅದ್ರ ಜೊತೆಗೆ ರೈಸ್, ನಾನು ಚಪಾತಿ ರೈಸ್ ಎರಡನ್ನೂ ಮಾಡ್ಕೊಂಡಿದ್ದೆ. ಬಟ್ ಚಪಾತಿ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ, ಪೂರಿನೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಒಂದು ಸಲ ಈ ಥರ ಗ್ರೀನ್ ಚಿಲ್ಲಿ ಚಿಕನ್ನ ಮಾಡ್ಕೊಂಡು ನೋಡಿ, ನಿಜ ಎಷ್ಟು ಯಮ್ಮಿ ಟೇಸ್ಟ್ ಇತ್ತಂದರೆ ಸಖತ್ತಾಗಿತ್ತು.
ಒನ್ ಟೈಮಿಗೆ ಏನಾದರೂ ಮಾಡ್ಕೊಳ್ಳೋದಿದ್ರೆ ಈ ಥರ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ನಾವು ಸಾಂಬಾರು ಮಾಡೋ ಅವಶ್ಯಕತೆ ಇರಲ್ಲ, ಸಾಂಬಾರು ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು 10 ನಿಮಿಷ ಎಲ್ಲ ಫ್ರೈ ಆದಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕಬೇಕು. ಮತ್ತಿದಕ್ಕೆ ಮಿಕ್ಸಿ ಜಾರ್ ತೊಳೆದಿದ್ದು ಜಾಸ್ತಿ ನೀರು ಹಾಕ್ಬಾರ್ದು. ನಾನು ಹಾಕ್ತೀನಿ ನೋಡಿ, ಸ್ವಲ್ಪ ಅಷ್ಟು ಮಾತ್ರನೇ ಹಾಕಬೇಕು. ನಾನಿಲ್ಲಿ 6 ಜನಕ್ಕಾಗುವಷ್ಟು ಮಾಡ್ತಿದ್ದೀನಿ ಒಂದು ಟೈಮಿಗೆ. ನೀವೇನಾದರೂ ಇಬ್ಬರಿಗೆ 4 ಜನಕ್ಕೆ ಮಾಡ್ಕೊಳ್ಳೋದಾದರೆ ಈ ನೀರನ್ನ ಸೇರಿಸ್ಕೋಬೇಡಿ, ಸ್ವಲ್ಪ ಮಾತ್ರನೇ ಮಿಕ್ಸಿ ಜಾರ್ ತೊಳೆದು ನೀರು ಸೇರಿಸ್ಕೊಳ್ಳಿ. ಗ್ರೇವಿನ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಜವಾಗ್ಲೂ. ಈ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಖಾರವಾಗಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಬೇಕು. ಇವಾಗ ಐ ಫ್ಲೇಮ್ ಇಕ್ಬಾರ್ದು, ತಳ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋವಂಥದ್ದು. ಇವಾಗ ನೋಡಿ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಚಿಕನ್ನು. ನೀವು ಬೇಕಿದ್ರೆ ಈ ಟೈಮಲ್ಲಿ ಟೇಸ್ಟ್ ನೋಡ್ಕೋಬೋದು. ಟೇಸ್ಟ್ ನೋಡಿಕೊಂಡು ಈ ಟೈಮಲ್ಲಿ ಏನಾದರೂ ನೀವು ನಿಮ್ಮ ಮನೇಲಿ ಏನಾದರೂ ಫ್ರೆಶ್ ಕ್ರೀಮ್ ಇತ್ತಂದರೆ ಫ್ರೆಶ್ ಕ್ರೀಮು ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಕ್ರೀಮ್ ಸೇರಿಸ್ಕೊಂಡ್ರೆ. ಫ್ರೆಶ್ ಕ್ರೀಮ್ ಸಿಕ್ಕಿಲ್ಲ ಅಂದರೆ ಹಾಲಿನ ಕೆನೆನಾದ್ರು ಬೀಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಅವೆರಡನ್ನೂ ಹಾಕಿಲ್ಲ, ಅವೆರಡೂ ಇರಲಿಲ್ಲ ಇವತ್ತು. ಹಾಗಾಗಿ ಈ ಟೈಮಲ್ಲಿ ನೀವು ಫ್ರೆಶ್ ಕ್ರೀಮು ಇಲ್ಲ ಅಂದರೆ ಹಾಲಿನ ಕೆನೆ ಬೀಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನಾನು ಲಾಸ್ಟಲ್ಲಿ ಒಂದೇ ಒಂದು ನಿಂಬೆಹಣ್ಣು ರಸನ ಹಾಕ್ತಿದ್ದೀನಿ. ಹುಳಿ ಟೊಮೊಟೊನೇ ಹಾಕಿದ್ರೂ ನಿಂಬೆಹಣ್ಣು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಿಂಬೆಹಣ್ಣಿನ ರಸನ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಗಟ್ಟಿ ಇದೆ, ಈ ಥರ ಇರಬೇಕು. ಇಷ್ಟೇ, ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗೋಯಿತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.